ನಮಸ್ಕಾರ ವಿದ್ಯಾರ್ಥಿಗಳೇ. ಸ್ಕ್ರೂ ಥ್ರೆಡ್ ಕಟಿಂಗ್, ಎಕ್ಸ್ಟರ್ನಲ್, ಮೆಟ್ರಿಕ್ ಥ್ರೆಡ್, ಟೂಲ್ ಗ್ರೈಂಡಿಂಗ್ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಮಗೆ ಸಾಧ್ಯವಾಗುತ್ತದೆ ವರ್ಕ್ ಹೈಲ್ ಚೆಕ್ ಇಂದ ಸೆಂಟರ್ ನಲ್ಲಿ ಅಂಡರ್ ಕಟ್ ಅನ್ನು ರೂಪಿಸಿ, ಮೆಟ್ರಿಕ್ ವಿ ಥ್ರೆಡ್ ಗಳನ್ನು ಎಕ್ಸ್ಟರ್ನಲ್ ನಲ್ಲಿ ಕತ್ತರಿಸಿ, ಪಿಚ್ ಗೇಜ್ ಮೆಟ್ರಿಕ್ ಬಳಸಿ ಪ್ರೊಫೈಲ್ ಅನ್ನು ಪರಿಶೀಲಿಸಿ. ಮಟೀರಿಯಲ್ಸ್ ಅಂಡ್ equipment, lathe machine, cutting tool or threading tool, hand tools, thread cutting gears or lead screw, vernier calipers or micrometers, dial test indicator, cutting oil or lubricant, screw pitch gauge metric. ಪ್ರೊಸೆಸ್: ರಾ ಮಟೀರಿಯಲ್ ಗಾತ್ರವನ್ನು ಪರಿಶೀಲಿಸಿ. ಫೋರ್ಜಾ ಚೆಕ್ನಲ್ಲಿ 60 ಮಿಲಿಮೀಟರ್ ಹೊರಗೆ ಇರಿಸಿಕೊಂಡು ವರ್ಕ್ ಅನ್ನು ಹೋಲ್ಡ್ ಮಾಡಿ ಮತ್ತು ಒಂದು ತುದಿಯನ್ನು ಫೇಸ್ ಮಾಡಿ. ಪೈಪ್ 38 ಮಿಲಿಮೀಟರ್ ಅನ್ನು ಗರಿಷ್ಠ ಉದ್ದಕ್ಕೆ ತಿರುಗಿಸಿ. ಡ್ರಾಯಿಂಗ್ ಪ್ರಕಾರ ಚೇಂಫರ್ 2x45 ಡಿಗ್ರಿ. ಜಾಬ್ ಅನ್ನು ರಿವರ್ಸ್ ಮತ್ತು ಹೋಲ್ಡ್ ಮಾಡಿ ಮತ್ತು ಟ್ರೂ ಇಟ್. ಒನ್ 120 ಮಿಲಿಮೀಟರ್ ಉದ್ದವನ್ನು ನಿರ್ವಹಿಸಲು ಎಂಡ್ ಅನ್ನು ಫೇಸ್ ಮಾಡಿ. ಜಾಬ್ ಅನ್ನು ಸೆಂಟರ್ ಡ್ರಿಲ್ ಮಾಡಿ ಮತ್ತು ಸೆಂಟರ್ ಜಾಬ್ ಸಹಾಯದಿಂದ ಜಾಬ್ಗೆ ಸಪೋರ್ಟ್ ಮಾಡಿ. ಪೈಪ್ 30 mm ಇಂದ 80 mm ಗೆ ಉದ್ದವನ್ನು ತಿರುಗಿಸಿ. ಪೈಪ್ 24 mm ಇಂದ 30 mm ಗೆ ಉದ್ದವನ್ನು ತಿರುಗಿಸಿ. ಪೈಪ್ 20 mm ಇಂದ 10 mm ಉದ್ದವನ್ನು ಅಂಡರ್ ಕಟ್ ಮಾಡಿ. ಆಟು ಮೇಲೆ ಪೈಪ್ 20 mm ರೇಡಿಯಸ್ ಅನ್ನು ನಿರೂಪಿಸಿ. ಮಷೀನ್ ಅನ್ನು 3 mm ಪಿಚ್ಗೆ ಮತ್ತು ಸ್ಪಿಂಡಲ್ ಸ್ಪೀಡ್ ಲಿವರ್ಗಳನ್ನು ರಫಿಂಗ್ ವೇಗದ 1/3 ಗೆ ಸೆಟ್ ಮಾಡಿ. ಸೆಂಟರ್ ಗೇಜ್ ಸಹಾಯದಿಂದ
60 ಡಿಗ್ರಿ ಥ್ರೆಡಿಂಗ್ ಟೂಲ್ ಅನ್ನು ಸೆಟ್ ಮಾಡಿ. ಕಟ್ ಥ್ರೆಡ್ಸ್ M24x3, M30x3. ಸ್ಕ್ರೂ ಪಿಚ್ ಗೇಜ್ ಸಹಾಯದಿಂದ ಥ್ರೆಡ್ಗಳನ್ನು ಪರಿಶೀಲಿಸಿ. ಈ ವಿಡಿಯೋದಲ್ಲಿ ನಾವು ವರ್ಕ್ ಹೋಲ್ ಚೆಕ್ ಇಂದ ಸೆಂಟರ್ ನಲ್ಲಿ ಅಂಡರ್ ಕಟ್ ಅನ್ನು ಹೇಗೆ ರಚಿಸುವುದು, ಎಕ್ಸ್ಟರ್ನಲ್ ನಲ್ಲಿ ಮೆಟ್ರಿಕ್ ವಿ ಥ್ರೆಡ್ ಗಳನ್ನು ಹೇಗೆ ಕತ್ತರಿಸುವುದು ಮತ್ತು ಸ್ಕ್ರೂ ಪಿಚ್ ಗೇಜ್ ಮೆಟ್ರಿಕ್ ಅನ್ನು ಬಳಸಿಕೊಂಡು ಪ್ರೊಫೈಲ್ ಅನ್ನು ಹೇಗೆ ಪರಿಶೀಲಿಸುವುದು ಎಂಬುದರ ಕುರಿತು ನಾವು ಕಲಿತಿದ್ದೇವೆ. ನೀವು ಎಲ್ಲಾ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.